ದಾವಣಗೆರೆ ವಿಶ್ವವಿದ್ಯಾಲಯ ಶೈಕ್ಷಣಿಕ ಕಾರಣಕ್ಕೆ ಸದ್ದು ಮಾಡಬೇಕಾದಂತಹ ವಿಶ್ವವಿದ್ಯಾಲಯ ಬೇಡದೇ ಇರೋ ವಿಚಾರಕ್ಕೆ ಸುದ್ದಿಯಲ್ಲಿದೆ. PhD ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರ ಈಗ ಜೋರು ಚರ್ಚೆಗೂ ಕೂಡ ಕಾರಣವಾಗಿದೆ. ಏನಿದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶದ ಅಕ್ರಮದ ವಿಚಾರ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮತ್ತೆ ಸುದ್ದಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ PhD ಪರೀಕ್ಷೆಯಲ್ಲಿ ಅಕ್ರಮ ಆರೋಪದ ವಾಸನೆ, ನಿಯಮ ಉಲ್ಲಂಘಿಸಿ ಪ್ರಶ್ನೆ ಪತ್ರಿಕೆ ತಯಾರಿ ದೂಷಣೆ. ದಾವಣಗೆರೆ ವಿಶ್ವವಿದ್ಯಾಲಯದ ಈ ವರ್ಷದ PhD ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ವಿಶ್ವವಿದ್ಯಾಲಯದಲ್ಲಿ 25 ಕೋರ್ಸ್ಗಳಿಗೆ 177 PhD ಸೀಟ್ಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ. ಕಳೆದ ಮಾರ್ಚ್ 27ಕ್ಕೆ ಪರೀಕ್ಷೆಯನ್ನ ಬರೆದಿದ್ದಾರೆ. ಆದರೆ PhD ಪ್ರಶ್ನೆ ಪತ್ರಿಕೆ ತಯಾರಿಸುವಲ್ಲಿ ನಿಯಮಗಳನ್ನ ಮೀರಿರುವುದರ ಜೊತೆಗೆ ಉತ್ತರ ಸೋರಿಕೆ ಮಾಡಿ ಅನರ್ಹರಿಗೆ PhD ನೀಡುವ ಹುನ್ನಾರ ನಡೆದಿರೋದೇ ಸ್ಪಷ್ಟವಾಗಿದೆ. ಹೌದು, ಮಾರ್ಚ್ ತಿಂಗಳಲ್ಲಿ PhD ಪರೀಕ್ಷೆ ನಡೆದಿದ್ದು ಇತಿಹಾಸ ವಿಭಾಗದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಗಮನಿಸಿದ್ರೆ ನಿಯಮ ಉಲ್ಲಂಘಿಸಿ ಪ್ರಶ್ನೆ ಪತ್ರಿಕೆಗಳ ರೂಪಿಸಲಾಗಿದೆ ಎಂಬುದು ಗೊತ್ತಾಗಲಿದೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಅನುಕೂಲ ಮಾಡಿಕೊಡುವ ಹಿತಾಸಕ್ತಿ ಇದರ ಹಿಂದಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ದಾವಣಗೆರೆ ವಿಶ್ವವಿದ್ಯಾಲಯದ ವತಿಯಿಂದ ದಿನಾಂಕ 17/2/26ರಂದು ವಿವಿಧ ವಿಷಯಗಳಲ್ಲಿ PhD ಪದವಿ ಪ್ರವೇಶ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅದರಲ್ಲಿ 177 ಟೋಟಲ್ ವೇಕೆನ್ಸೀಸು, ಅಂದರೆ ಒಂದು 25 ಡಿಪಾರ್ಟ್ಮೆಂಟಲ್ಲಿ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ದೂರುಗಳು ವಿದ್ಯಾರ್ಥಿಗಳಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿರುವುದಿಲ್ಲ. ಸುಮಾರು ಹೆಚ್ಚು ಕಮ್ಮಿ 20 ದಿನ ಆಯಿತು, 22 ದಿನ ಆಯಿತು. ಈಗ ಅದು ಹಿಸ್ಟ್ರಿ ಪ್ರಶ್ನೆ ಪತ್ರಿಕೆಗಿಂತ ಕೀ ಉತ್ತರಗಳಲ್ಲಿ ಏನೋ ಒಂದು ಪ್ಯಾಟ್ರನ್ ಇದೆ ಅಂತ ಒಂದು ನಮಗೆ ಮಾಹಿತಿ ಇದೆ. ಇದನ್ನು ನಾವು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದಿದ್ದೀವಿ. ಇತಿಹಾಸ ವಿಭಾಗದ ಕೀ ಉತ್ತರ ಗಮನಿಸಿದ್ರೆ ಎಂತಹವರಿಗೂ ಅನುಮಾನ ಮೂಡದೆ ಇರದು. ಮೊದಲ 20 ಪ್ರಶ್ನೆಗಳಿಗೆ ಎ ಉತ್ತರವಿದೆ. ಎರಡನೇ 20 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ ಹೊರತುಪಡಿಸಿದ್ರೆ ಉಳಿದ 19ಕ್ಕೆ ಬಿ ಉತ್ತರವಿದೆ. ಹೀಗೆ ಪ್ರಶ್ನೆ ಪತ್ರಿಕೆ ರೂಪಿಸಿರುವುದು ಸಾಕಷ್ಟು ಅನುಮಾನ ಹುಟ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪರೀಕ್ಷಾಂಗ ವಿಭಾಗದ ಕುಲಸಚಿವರು, ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಕುಲಪತಿಗಳ ಗಮನಕ್ಕೆ ಈಗಾಗಲೇ ತರಲಾಗಿದ್ದು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದವರ ಮೇಲೆ ಹಾಗೂ ವಿಭಾಗದ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಿದ್ರೆ ಮರು ಪರೀಕ್ಷೆ ಮಾಡಲಾಗುವುದು ಎಂದರು. ಆದರೆ ಪರೀಕ್ಷೆ ಬರೆದ ಯಾವ ಅಭ್ಯರ್ಥಿ ಕೂಡ ಈ ವಿಚಾರವಾಗಿ ದೂರು ಸಹ ನೀಡಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ದಾರಾ, ಇಲ್ಲ ಯಾರಿಗೆ ಬೇಕು ಈ ಉಸಾಬರಿ ಎಂದು ಅಭ್ಯರ್ಥಿಗಳೇ ಸುಮ್ಮನಾಗಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಆ ಪ್ಯಾಟರ್ನ್ ನೋಡಿದ್ರೆ ಒಂದು ರೀತಿಯ ಸಂಶಯಾಸ್ಪದವಾಗಿದೆ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಪರಿಣಿತ ಅಧ್ಯಾಪಕರು ಆ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬಾರ್ದು. ಅದರಿಂದ ನಾವು ವಿಶ್ವವಿದ್ಯಾಲಯದ ನಿಯಮಗಳ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಈ ಒಂದು ಪ್ರಶ್ನೆ ಪತ್ರಿಕೆ ಕುರಿತಂತೆ ಅಂತ ಹೇಳ್ಬಿಟ್ಟು ನಾವು ಒಂದು ಸೂಕ್ತ ನಿರ್ಧಾರವನ್ನು ನಾವು ತಗೊಳ್ತೇವೆ. ಒಟ್ನಲ್ಲಿ ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವ ದಾವಣಗೆರೆ ವಿವಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದು PhD ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.